ನಮಸ್ತೆ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಹೇಗಿದ್ದೀರಾ ಮಕ್ಕಳೇ? ನಾವಿವತ್ತು ವಿದ್ಯಾಶಕ್ತಿಯ ಪರೀಕ್ಷೆಯ ಮುಂಗಡವಾಗಿ ಇರುವಂತಹ ಕೊನೆಯ ಸೆಷನ್ ಅಲ್ಲಿ ಇದ್ದೀವಿ. ನಾಳೆಯಿಂದ ನಿಮ್ಮೆಲ್ಲರಿಗೂ ಪರೀಕ್ಷೆ ಅಂತೆ. ಪರೀಕ್ಷೆಯ ಸಿದ್ಧತೆ ಬಹಳ ಚೆನ್ನಾಗಿ ನಡೀತಾ ಇದೆ ಅಂತ ನಾನು ಭಾವಿಸ್ತೀನಿ. ಸೊ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಸಾಧ್ಯವಾದಷ್ಟು ಕಾಂತಗಳ ಅನ್ವೇಷಣೆ ಈ ಒಂದು ಪಾಠವನ್ನ ಮುಗಿಸೋ ಪ್ರಯತ್ನವನ್ನ ಮಾಡೋಣ. ಈ ಪಾಠ ಸಹ ಇದೆ ಅನ್ಸುತ್ತಲ್ಲ ನಿಮ್ಗೆ ಪರೀಕ್ಷೆಗೆ. ಕಾಂತಗಳ ಅನ್ವೇಷಣೆ. ನಾವು ಹೋದ್ ಕ್ಲಾಸ್ ನಲ್ಲಿ ಏನನ್ನ ಕಲ್ತಿದ್ವಿ? ಕಾಂತಗಳ ನಡುವೆ ಇರುವಂತಹ ಆಕರ್ಷಣ ಹಾಗೂ ವಿಕರ್ಷಣ ಶಕ್ತಿಯ ಬಗ್ಗೆ ನಾವು ಮಾತಾಡ್ತಿದ್ವಿ ಅಲ್ವಾ? ಜೊತೆಗೆ ಹೇಗೆ ಒಂದು ದಿಕ್ಸೂಚಿಯಾಗಿ ಕಾಂತಗಳು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದ್ರ ಕುರಿತು ಕೂಡ ನಾವು ಮಾತಾಡ್ತಾ ಇದ್ವಿ. ಅದನ್ನ ಒಂದು ಸ್ವಲ್ಪ ನಾವು ರೀಕ್ಯಾಪ್ ಮಾಡಿ ನೋಡೋದಾದ್ರೆ, ಕಾಂತಗಳಲ್ಲಿ 2 ತರದ ಧ್ರುವಗಳಿರುತ್ತೆ. ನಾರ್ತ್ ಪೋಲ್, ಸೌತ್ ಪೋಲ್ ಅಂತ, ಉತ್ತರ ಧ್ರುವ, ದಕ್ಷಿಣ ಧ್ರುವ ಅಂತ. ಸಾಮಾನ್ಯವಾಗಿ ಎಷ್ಟೋ ದಂಡಾಕಾರದ, ಯು ಶೇಪಿನ ಆಕಾರದ ಹಾಗೂ ಸರ್ಕಲ್ ಶೇಪ್ ಅಲ್ಲಿ ಇರುವಂತಹ ಆಕಾರದ ಕಾಂತಗಳನ್ನ ನೀವು ಗಮನಿಸಬಹುದು. ಕಾಂತಗಳು ತನ್ನ ಹತ್ರ ಈ ಕಾಂತೀಯ ವಸ್ತುಗಳು, ಉದಾಹರಣೆಗೆ ಕಬ್ಬಿಣ, ಇಂಥದ್ನ ಆಕರ್ಷಣೆಗೆ ಒಳಪಡುತ್ತೆ. ನೋಡಿ, ಇಲ್ಲಿ ಕಾಣ್ತಾ ಇರಬಹುದು. ಹಾಗೂ ಇಲ್ಲಿ ನಿಮ್ಮ ಈಸಿ ಅಂಡರ್ಸ್ಟ್ಯಾಂಡಿಂಗ್ಗೆ ಹೀಗೆ ಕೊಟ್ಟಿದ್ದಾರೆ. ಇಲ್ಲಿ ಕೆಂಪನ್ನ ನಾರ್ತ್, ನೀಲಿಯನ್ನ ಸೌತ್, ಕೆಂಪನ್ನ ಉತ್ತರ, ನೀಲಿಯನ್ನ ದಕ್ಷಿಣ ಅಂತ ನಾವ್ ಅಂದ್ಕೊಂಡಾಗ ದಕ್ಷಿಣ ಭಾಗ ಅಟ್ರಾಕ್ಟ್ ಆಗಲ್ಲ, ಆಕರ್ಷಣೆಗೆ ಒಳಗಾಗಲ್ಲ. ಬದಲಿಗೆ ಏನಾಗುತ್ತೆ? ವಿಕರ್ಷಣೆಗೊಳ್ಳುತ್ತೆ. ವಿಕರ್ಷಣೆಗೊಳ್ಳೋದನ್ನ ನಾವು ಇಂಗ್ಲಿಷ್ ನಲ್ಲಿ ರೆಪೆಲ್ ಅಂತ ಕರಿತೀವಿ. ಅದೇ ರೀತಿ ಅಪೋಸಿಟ್ ಸೈಡ್, ವಿರುದ್ಧ ದಿಕ್ಕಿನಲ್ಲಿರುವಂತಹ ದಕ್ಷಿಣ ಭಾಗ ಹಾಗೂ ಉತ್ತರ ಭಾಗ ಒಂದಕ್ಕೊಂದು ಆಕರ್ಷಣೆಗೊಳ್ಳುತ್ತೆ. ಆಕರ್ಷಣೆಗೊಳ್ಳೋದನ್ನ ನಾವು ಏನಂತೀವಿ? ಅಟ್ರಾಕ್ಟ್ ಅಂತ ಕರಿತೀವಿ. ಇದು ಒಂದು ಕಾಂತಗಳ ಅನ್ವೇಷಣೆ ಪಾಠದಲ್ಲಿ ಬಹಳ ಮುಖ್ಯವಾಗಿರುವಂತಹ ಅಂಶ. ಈ ಒಂದು ಲೈಕ್ ಪೋಲ್ ರಿಪೆಲ್, ಅನ್ಲೈಕ್ ಪೋಲ್ ಅಟ್ರಾಕ್ಟ್ ಅನ್ನುವಂತಹ ಮಾತಿದೆ ಅಲ್ವಾ? ಹಾಗಾಗಿ ಒಂದೇ ಕಡೆ ಇರುವಂತಹ ಧ್ರುವಗಳು ಒಂದಕ್ಕೊಂದು ವಿಕರ್ಷಣೆಗೆ ಒಳಗಾಗುತ್ತೆ. ಉತ್ತರ ಮತ್ತು ದಕ್ಷಿಣ ಧ್ರುವಗಳು ಆಕರ್ಷಣೆಗೆ ಒಳಗಾಗುತ್ತೆ, ಉತ್ತರ ಮತ್ತು ಉತ್ತರ ವಿಕರ್ಷಣೆಗೆ ಒಳಗಾಗುತ್ತೆ. ಈ ವ್ಯತ್ಯಾಸವನ್ನ ನೀವು ಅರ್ಥೈಸ್ಕೊಳ್ಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಚಟುವಟಿಕೆಗಳನ್ನ ಕೂಡ ನಾವು ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕಾಣ್ತಾ ಹೋಗಬಹುದು. ಹೌದಾ? ಹಾಗೆ ಈ ಒಂದು ಪಿಕ್ಚರ್ ಅಲ್ಲೂ ನೀವು ಗಮನಿಸಬಹುದು. ಉತ್ತರ ಧ್ರುವ ನಾರ್ತ್ ಒಂದಕ್ಕೊಂದು ಆಕರ್ಷಣೆಗೊಳ್ತಾ ಇಲ್ಲ. ಒಂದಕ್ಕೊಂದು ದೂರ ಹೋಗ್ತಾ ಇದೆ. ಆದ್ರೆ ದಕ್ಷಿಣ ಧ್ರುವ ಹಾಗೂ ಉತ್ತರ ಧ್ರುವ ಏನಾಗುತ್ತೆ? ಎರಡೂ ಕಡೆನೂ ಆಕರ್ಷಣೆಗೆ ಒಳಗಾಗ್ತಿರೋದನ್ನ ನೀವು ಕಾಣಬಹುದು. ಉತ್ತರ ಧ್ರುವ ಈ ಕಡೆಯಿಂದ ಆಕರ್ಷಣೆ ಬಂದಾಗ ಈ ಕಡೆಯಿಂದನೂ ಬರ್ದೆ ಅದು ವಿಕರ್ಷಣೆಗೆ ಒಳಗಾಗ್ತಾ ಇದೆ. ಇಲ್ಲಿ ಆಕರ್ಷಣೆಗೆ ಒಳಗಾಗ್ತಿಲ್ಲ. ಆದ್ರೆ ಈ ಕಡೆಯಿಂದ ಆಕರ್ಷಣೆಗೆ ಬಂದಾಗ ಅಪೋಸಿಟ್ ಸೈಡ್ ಇಂದ ಕೂಡ ಆಕರ್ಷಣೆಗೆ ಬಂದು ಇದು ಅಟ್ರಾಕ್ಟ್ ಆಗುತ್ತೆ. ಇದನ್ನ ನಾವು ಆಕರ್ಷಣೆ ಮತ್ತು ವಿಕರ್ಷಣೆ ಅಂತ ನಾವು ಕರಿತಾ ಹೋಗ್ತೀವಿ. ಅರ್ಥ ಆಯ್ತಾ ಮಕ್ಳೇ? ಅರ್ಥ ಆಗ್ತಾ ಇದೆಯಲ್ಲ ನಿಮ್ಮೆಲ್ಲರಿಗೂನು? ಈಗ ನಂತರದಲ್ಲಿ ಒಂದು ಪ್ರಯೋಗವನ್ನ ನಾವ್ ಮಾಡಿ ನೋಡೋಣ. ಏನು ಅಂದ್ರೆ ಒಂದು ಕಾಂತೀಯ ದಿಕ್ಸೂಚಿ ಮ್ಯಾಗ್ನೆಟಿಕ್ ಕಂಪೋಸ್ ಮತ್ತು ಒಂದು ದಂಡಕಾಂತ, ಉದ್ದವಾಗಿರುವಂತಹ ಕಾಂತವನ್ನ ತೆಗೆದುಕೊಬೇಕಾಗತ್ತೆ. ಕಾಂತೀಯ ದಿಕ್ಸೂಚಿಯನ್ನ ಸಮಾಂತರ ಮೇಲ್ಮೈ ಮೇಲೆ ಇಡಿ, ಅದು ವಿಶ್ರಾಂತ ಸ್ಥಿತಿಗೆ ಬರುವವರೆಗೆ ಕಾಯ್ಬೇಕಾಗತ್ತೆ. ಈಗ ನಿಧಾನವಾಗಿ ದಂಡಕಾಂತದ ಉತ್ತರ ಧ್ರುವ ಅಂದ್ರೆ ನಾರ್ತ್ ಪೋಲ್
ನಾರ್ತ್ ಪೋಲ್ ದಂಡಕಾಂತದ ಉತ್ತರ ಧ್ರುವವನ್ನು ಕಾಂತ ದಿಕ್ಸೂಚಿಯ ಉತ್ತರ ಧ್ರುವದ ಬಳಿಗೆ ನಿಮ್ಗೆ ಟೆಕ್ಸ್ಟ್ ಬುಕ್ ನಲ್ಲಿ ಚಿತ್ರದಲ್ಲಿ ತೋರಿಸಿದ್ದಾರೆ ಆ ರೀತಿಯಾಗಿ ನೀವು ತರ್ಬೇಕಾಗತ್ತೆ. ಈಗ ನಿಧಾನವಾಗಿ ಕಾಂತ ಸೂಜಿಯನ್ನ ಗಮನಿಸಿ ಏನನ್ ವೀಕ್ಷಿಸ್ತೀರಾ ಅಲ್ಲಿ? ಕಾಂತ ಸೂಜಿ ವಿಚಲನೆಗೊಳ್ತಾ ಇರೋ ಹಾಗೇನಾದ್ರೂ ಕಾಣಿಸ್ತಾ ಇದೆಯಾ ನಿಮ್ಗೆ? ಸೊ ವಿಚಲನೆಗೊಳ್ಳೋದಾದ್ರೆ ಯಾವ ದಿಕ್ಕಿನಲ್ಲಿ ವಿಚಲನೆಗೊಳ್ತಾ ಇದೆ? ಈಗ ಮೇಲಿನ ಚಟುವಟಿಕೆಯಿಂದ ನಾವೇನ್ ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ, ಒಂದು ಕಾಂತದ ಉತ್ತರ ಧ್ರುವವನ್ನು ಕಾಂತ ಸೂಜಿಯ ಉತ್ತರ ಧ್ರುವ ಬಳಿ ತಂದಾಗ ಅದು ಚಿತ್ರ 4.9 ನಲ್ಲಿ ತೋರಿಸಿರೋ ಹಾಗೆ ದೂರ ಸರಿಯುತ್ತೆ. ಅದೇ ರೀತಿ ಒಂದು ಕಾಂತದ ಉತ್ತರ ಧ್ರುವವನ್ನ ಕಾಂತ ಸೂಜಿಯ ದಕ್ಷಿಣ ಧ್ರುವದ ಬಳಿಗೆ ತಂದಾಗ ಅದು ಕಾಂತದ ಹತ್ತಿರ ಸುಳಿಯುತ್ತೆ. ಸೊ ಅದನ್ನೇ ನಾವಿಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಹೊರಟಿರೋದು. ಈ ರೀತಿ ದಂಡಕಾಂತ ಇದ್ದಾಗ ಇದನ್ನ ನಾವು ಉತ್ತರ, ದಕ್ಷಿಣ, ನಾರ್ತ್ ಹಾಗೂ ಸೌತ್ ಪೋಲ್ ಅಂತ ಬರಿತೀವಿ. ಕ್ಷಮಿಸಿ, ಇಲ್ಲಿ ದಕ್ಷಿಣ ಬರುತ್ತೆ. ದಕ್ಷಿಣ, ಉತ್ತರ, ಅಪೋಸಿಟ್. ಆಯ್ತಾ? ಹೀಗಿದ್ದಾಗ ಇದ್ರಲ್ಲೂ ಕೂಡ ನಾವು ನಾರ್ತ್ ಮತ್ತೆ ಸೌತ್ ಪೋಲ್ ಅನ್ನ ಕಾಣ್ತಾ ಹೋಗಬಹುದು. ನಾರ್ತ್ ಮತ್ತೆ ನಾರ್ತ್ ಬಂದಾಗ ಇದು ಅದರಿಂದ ದೂರ ಚಲಿಸ್ತಾ ಇದೆ, ವಿಚಲಿತಗೊಳ್ತಾ ಇದೆ, ದೂರ ಹೋಗ್ತಾ ಇದೆ. ಹಾಗೇನೆ ದಕ್ಷಿಣ ಭಾಗ ಬಂದಾಗ ಇದು ಅದರ ಹತ್ರ ಅಂದ್ರೆ ಅಪೋಸಿಟ್ ಸೈಡ್, ಈ ಕಡೆನೂ ನಾರ್ತ್ ಇರ್ಬೇಕು. ಇದು ನಾರ್ತ್ ಸೌತ್, ನಾರ್ತ್ ಸೌತ್ ಇದ್ದಾಗ ಅದರ ಹತ್ರ ಅದು ಸುಳಿಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದೆ. ಇದನ್ನ ನಾವು ನೋಡಬಹುದು ಈ ಒಂದು ಎಕ್ಸ್ಪೆರಿಮೆಂಟ್ ಅಥವಾ ಪ್ರಯೋಗವನ್ನ ಮಾಡೋ ಮೂಲಕ. ಹಾಗೇನೆ ಒಂದು ಕಾಂತದ ಉತ್ತರ ಧ್ರುವವನ್ನ ಕಾಂತ ಸೂಜಿಯ ಉತ್ತರದ ಧ್ರುವದ ಬಳಿ ತಂದಾಗ ಅದು ವಿಚಲಿತಗೊಳ್ಳುತ್ತೆ. ಅದೇ ರೀತಿ ಕಾಂತ ಧ್ರುವದ ಉತ್ತರ ಧ್ರುವವನ್ನ ಕಾಂತ ಸೂಜಿಯ ದಕ್ಷಿಣ ಧ್ರುವದ ಬಳಿ ತಂದಾಗ ಅದು ಹತ್ತಿರ ಸರಿಯುತ್ತೆ. ಸೊ ಹಾಗೇನೆ ಇನ್ನೊಂದು ಚಟುವಟಿಕೆ ಕೂಡ ಇದೆ. ಆ ಚಟುವಟಿಕೆ ಏನು ಅಂತ ಹೇಳಿದ್ರೆ, ಕಾಂತಗಳ ನಡುವೆ ಅಕಾಂತೀಯ ವಸ್ತುಗಳನ್ನ ತಂದಾಗ. ಸೊ ಈಗ ಕಾಂತೀಯ ವಸ್ತುಗಳು ಅಂದ್ರೆ ಏನು? ಯಾವುದು ಮ್ಯಾಗ್ನೆಟ್ಗೆ ಅಟ್ರಾಕ್ಟ್ ಆಗುತ್ತೆ ಅವೆಲ್ಲ ಕಾಂತೀಯ ವಸ್ತುಗಳು. ಅಕಾಂತೀಯ ವಸ್ತುಗಳು ಅಂದ್ರೆ ಈಗ ಬಟ್ಟೆ, ಅದು ಮ್ಯಾಗ್ನೆಟಿಕ್ ಹತ್ರ ಅಟ್ರಾಕ್ಟ್ ಆಗಲ್ಲ. ಮರ, ಕಾರ್ಡ್ಬೋರ್ಡ್, ಪ್ಲಾಸ್ಟಿಕ್, ಗಾಜು ಇತ್ಯಾದಿ. ಸೊ ಒಟ್ಟು ಕಾಂತ ಮತ್ತು ಕಾಂತ ಸೂಜಿಯ ನಡುವೆ ವಸ್ತುಗಳನ್ನ ಇಟ್ಟಾಗ ಕಾಂತ ಸೂಜಿಯ ವಿಚಲನೆಯಲ್ಲಿ ಯಾವುದೇ ಗಣನೀಯ ಬದಲಾವಣೆ ಕಂಡು ಬರೋದಿಲ್ಲ. ಆದ್ರಿಂದ ನಾವು ಕಾಂತದ ಪರಿಣಾಮವು ಕಾಂತದ ಪರಿಣಾಮವು ಅಕಾಂತೀಯ ವಸ್ತುಗಳನ್ನು ಕಾಂತೀಯ ವಸ್ತುಗಳ ಮೂಲಕವು ಆಗುತ್ತದೆ. ಸೊ ಈ ಒಂದು ತೀರ್ಮಾನಕ್ಕೆ ಬರಬಹುದು. ಯಾವ ತೀರ್ಮಾನಕ್ಕೆ ಬರಬಹುದು ನಾವು? ಕಾಂತದ ಪರಿಣಾಮವು ಅಕಾಂತೀಯ ವಸ್ತುಗಳ ಮೂಲಕವೂ ಕೂಡ ಆಗುತ್ತೆ ಅನ್ನುವಂತಹ ಪರಿಣಾಮಕ್ಕೆ, ಒಂದು ನಿರ್ಧಾರಕ್ಕೆ ನಾವು ಈ ಒಂದು ಚಟುವಟಿಕೆ ಮೂಲಕ ಬರಬಹುದು. ಸೊ ನೀವು ಈ ರೀತಿ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ತೋರಿಸಿರೋ ಹಾಗೆ ಒಂದು ಕಾಂತ, ದಂಡಕಾಂತ, ಅದ್ರ ನಡುವೆ ಒಂದು ಮರಾನೋ, ಪೇಪರೋ, ಏನೋ ಒಂದು ವಸ್ತುವನ್ನ ಇಟ್ಟು ಕೂಡ ಅದ್ರ ಆ ಕಡೆ ಇರುವಂತಹ ಈ ಒಂದು ಕಾಂಪೋಸ್ ಏನಿದೆ, ಮ್ಯಾಗ್ನೆಟಿಕ್ ಕಾಂಪೋಸ್ ಅಥವಾ ಕಾಂತೀಯ ದಿಕ್ಸೂಚಿ, ಇದ್ರ ಅಟ್ರಾಕ್ಷನ್ ಲೆವೆಲ್ ನಡೆಯುತ್ತೆ. ಸೊ ಇದಿದ್ರು ಇಲ್ದೆ ಇದ್ರು, ಪ್ರೆಸೆನ್ಸ್ ಅಥವಾ ಆಬ್ಸೆನ್ಸ್ ಅಲ್ಲೂ ಕೂಡ ಅಕಾಂತೀಯ ವಸ್ತುಗಳಿದ್ರು ಕೂಡ ಆ ಕಾಂತದ ಪರಿಣಾಮ, ಮ್ಯಾಗ್ನೆಟಿಕ್
ಆ ಏನು ಪರಿಣಾಮಗಳ ಎಫೆಕ್ಟ್ ಏನಿರುತ್ತೆ ಅದನ್ನ ನಾವು ಗಮನಿಸ್ಲಿಕ್ಕೆ ಸಾಧ್ಯವಾಗ್ತಾ ಬರುತ್ತೆ ಅನ್ನೋದು ಈ ಒಂದು ಚಟುವಟಿಕೆ ಮೂಲಕ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ರಿ. ಅದೇ ರೀತಿ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲೂ ಕೂಡ ಕೆಲವೊಂದು ಕಾಂತ ಮತ್ತು ಕಾಂತ ಸೂಜಿಯ ನಡುವೆ ಇಟ್ಟಿರುವಂತಹ ವಸ್ತುಗಳು ಅದರ ಅವಲೋಕನಗಳ ಬಗ್ಗೆ ಕೊಟ್ಟಿದ್ದಾರೆ. ನೀವು ಕೂಡ ಪ್ರಯತ್ನ ಪಟ್ಟು ನೋಡಬಹುದು. ಅದೇ ರೀತಿ ನೀವೆಲ್ಲ ಪುಟ್ಟ ಮಕ್ಕಳು, ಸೊ ಕಾಂತಗಳ ಬಗ್ಗೆ ನೀವೆಲ್ಲ ಡೀಪ್ ಆಗಿ ಅದರ ಒಂದು ವೈಜ್ಞಾನಿಕ ಹಿನ್ನೆಲೆ ಏನು ಅವೆಲ್ಲದ್ರ ಜೊತೆಗೆ ಅವುಗಳ ಜೊತೆ ಆಟವನ್ನು ಕೂಡ ಆಡ್ಬಹುದು. ಸೊ ಒಂದು ವಸ್ತುಗಳನ್ನ ನಾವು ಸ್ಪರ್ಶನೇ ಮಾಡದೆ ಹಾಗೆ ಚಲಿಸುವಂತೆ ಮಾಡಬಹುದು. ನಾವೆಲ್ಲ ಚಿಕ್ಕವರಿದ್ದಾಗ ಏನ್ ಮಾಡ್ತಿದ್ವಿ ಗೊತ್ತಾ? ಇದು ನಮ್ಮ ಮರದ ಟೇಬಲ್. ನಾವು ಕುತ್ಕೊಳ್ತಾ ಇದ್ದಂತಹ ಟೇಬಲ್ ಆಗಿತ್ತು ಅಂತ ಹೇಳಿದ್ರೆ, ಈ ಟೇಬಲಿನ ಕೊನೆಯ ಕೆಳಭಾಗದಲ್ಲಿ ಒಂದು ಮ್ಯಾಗ್ನೆಟ್ ಅನ್ನ ಕಾಂತವನ್ನ ಇಡ್ತಾ ಇದ್ವಿ. ಇಲ್ಲಿ ಮೇಲೆ ಪೇಪರ್ ಅನ್ನ ಇಡ್ತಾ ಇದ್ವಿ. ಅಥವಾ ಇಲ್ಲ ಇನ್ನೊಂದು ಮ್ಯಾಗ್ನೆಟ್ ನ ಇಡ್ತಾ ಇದ್ವಿ. ಸೊ ಏನಾಗೋದು, ಈ ಮ್ಯಾಗ್ನೆಟ್ ಅಟ್ರಾಕ್ಟ್ ಆಗಿ ಮೂವ್ ಆಗ್ತಾ ಹೋಗದ ಆ ಪೇಪರ್ ತಾನಾಗೆ ಮೂವ್ ಆಗೋದು. ಸೊ ಅದನ್ನ ನಾವು ಮುಟ್ಟದೇನೆ ಆ ವಸ್ತು ಮೂವ್ ಆಗುವಂಥದ್ದು. ಸೊ ಆ ರೀತಿ ಆಟಗಳನ್ನ ಆಡ್ತಾ ಇದ್ವಿ. ಅಂಡ್ ಐ ಆಮ್ ಶ್ಯೂರ್ ನೀವು ಸಹ ಆಟಗಳನ್ನ ಆಡಿರ್ತೀರಾ ಅಂತ ಅಂದ್ಬಿಟ್ಟು. ಸೊ ಆದ್ರಿಂದ ಒಂದು ವಸ್ತುವನ್ನ ಸ್ಪರ್ಶನೇ ಮಾಡದೆ ಅದು ಚಲಿಸುವಂತೆ ನಾವು ಮಾಡಬಹುದು. ಸೊ ಅದೇ ರೀತಿ ನಿಮ್ಮ ಶಾಲೆಯಲ್ಲೂ ನೀವು ಪ್ರಯತ್ನ ಪಡ್ಬೋದು. ಕಾಂತದ ಹಾರವನ್ನು ಕೂಡ ಮಾಡಬಹುದು. ಕಾಂತಾರದ ಹಾರ ಅಲ್ಲ, ಕಾಂತದ ಹಾರ. ಈ ರೀತಿ ಸೂಜಿಗಳನ್ನೆಲ್ಲ ಜೋಡಿಸಿ ಪೋಣಿಸಿ ನೀವು ಈ ರೀತಿ ಹಾರವನ್ನ ಕೂಡ ಮಾಡಿ ಹಾಕಬಹುದು. ಒಂದಕ್ಕೊಂದು ಅಟ್ರಾಕ್ಟ್ ಆದಾಗ ಮಾಡಿ ಆಡ್ತಾ ಹೋಗ್ಬಹುದು ಕಾಂತಗಳಲ್ಲಿ. ಇನ್ನೊಂದು ಆಟ ಅಂದ್ರೆ ಈ ಒಂದು ಜಾಮಿಟ್ರಿ ಬಾಕ್ಸ್ ಗಳಲ್ಲೆಲ್ಲ ಬರೋದು ಅವಾಗ. ಈ ರೀತಿಯಾಗಿ ಮೇಜ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ವಿ. ಮೇಜ್ ಅಂತ ಹೇಳಿದ್ರೆ ಸಮಸ್ಯಾ ಜಾಲ ಅಂತ. ನಾವೇ ಒಂದು ಸಮಸ್ಯೆಯನ್ನ ಸೃಷ್ಟಿ ಮಾಡ್ಕೊಳ್ಳುವಂಥದ್ದು. ಹ್ಮ್ ಈ ರೀತಿ. ಸೊ ಇಲ್ಲಿ ಗುಂಡಿನ ಅಂಶ ಇರುವಂತದ್ದು. ಗುಂಡು ಇರ್ತಾ ಇತ್ತು. ಈ ಗುಂಡು ಚಲಿಸ್ಬೇಕು ಎಲ್ಲಾ ಕಡೆಯಿಂದ ಎಲ್ಲೆಲ್ಲಿ ಹೋಗಿ ಕೊನೆಯ ಉತ್ತರ ಎಲ್ಲಿ ಸಿಗುತ್ತೆ ಅಲ್ಲಿಗೆ ಬಂದದು ಸೇರ್ಬೇಕು. ಈ ರೀತಿ ಮಾಡ್ತಾ ಇದ್ವಿ. ಸೊ ನಾವು ಆ ಸಮಸ್ಯೆ ಜಾಲದ ಒಳಗಿನ ಸ್ಟೀಲ್ ಬಾಲ್ಗಳನ್ನ ಕಾರ್ಡ್ಬೋರ್ಡ್ ಕೆಳಗೆ ಕಾಂತವನ್ನ ಚಲಿಸುವಂತೆ ಮಾಡಿ ಹೊರ ತೆಗಿಬೇಕು. ಸೊ ನೀರಿನಿಂದ ತುಂಬಿದಂತಹ ಗಾಜಿನ ಲೋಟದೊಳಗೂ ಕೂಡ ಸ್ಟೀಲ್ ಪೇಪರ್ ಕ್ಲಿಪ್ ಅನ್ನ ನಿಮ್ಮ ಕೈ ಬೆರಳುಗಳನ್ನ ಒದ್ದೆ ಮಾಡಿಕೊಳ್ಳದೆ ಕಾಂತವನ್ನ ಬಳಸಿ ನಾವು ಹೊರಗಡೆ ತೆಗಿಬಹುದು. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ತೋರಿಸಿರೋ ಹಾಗೆ ಹೊರಗಡೆ ತೆಗಿಲಿಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿ ಎರಡು ಕಾರ್ಗಳನ್ನ ಪರಸ್ಪರ ಹತ್ತಿರ ತಂದಾಗ ಅವು ವೇಗವಾಗಿ ಹತ್ತಿರ ಬರುತ್ತವೆಯೇ ಅಥವಾ ದೂರ ಸರಿಯುತ್ತೆ ಅಂತಾನು ನೋಡಬಹುದು. ಸಜಾತಿಯ ಧ್ರುವಗಳ ಬದುರಾಗಿರುವ ಎರಡು ಬೆಂಕಿ ಪೊಟ್ಟಣದ ಕಾರ್ಗಳು. ಸೊ ನಿಮ್ಮ ಕ್ರಿಯೇಟಿವಿಟಿಯನ್ನ ಯೂಸ್ ಮಾಡಿ ನೀವು ಕೂಡ ಈ ರೀತಿ ಕಾರ್ಗಳನ್ನ, ಬೆಂಕಿ ಪೊಟ್ಟಣಗಳನ್ನ, ಕಾರ್ಗಳನ್ನೆಲ್ಲ ತಯಾರಿಸ್ತಾ ಹೋಗ್ಬಹುದು. ಅದ್ರಲ್ಲೂ ಕೆಲವು ಕಾಂತಗಳಲ್ಲಿ ಕಾಂತದ ಉತ್ತರ ಧ್ರುವ ನಾರ್ತ್ ಪೋಲ್ ಮತ್ತು ದಕ್ಷಿಣ ಧ್ರುವಗಳನ್ನ ಎನ್ ಮತ್ತು ಎಸ್ ಅಂತ ಗುರುತಿಸಿರ್ತಾರೆ. ಇನ್ನು ಕೆಲವು ಕಾಂತಗಳಲ್ಲಿ ಕಾಂತದ ಉತ್ತರ ಧ್ರುವವನ್ನ ಮಾತ್ರ ಬಿಳಿ ಚುಕ್ಕೆಯಿಂದ ಗುರುತಿಸಿರ್ತಾರೆ. ಕೆಲವೊಮ್ಮೆ ಉತ್ತರ ಧ್ರುವಕ್ಕೆ ಕೆಂಪು ಬಣ್ಣವನ್ನ, ದಕ್ಷಿಣ ಧ್ರುವಕ್ಕೆ ನೀಲಿ ಬಣ್ಣವನ್ನ, ನಾನು ಆಗ್ಲೇ ತೋರಿಸಿದ್ನಲ್ಲ ಪಿಕ್ಚರ್ಸ್ ಗಳು ನಿಮ್ಗೆ, ಆ ರೀತಿಯಾಗಿ ಇಟ್ಟಿರ್ತಾರೆ. ಸೊ ಇದಿಷ್ಟು ಕಾಂತಗಳ ಬಗ್ಗೆ ನಾವು ಮಾಡಿದಂತಹ ಅನ್ವೇಷಣೆ ಆಗಿತ್ತು. ಕಾಂತಗಳನ್ನ ದಿಕ್ಕನ್ನ ಪರಿಗಣಿಸ್ಲಿಕ್ಕೆ ಮೀನುಗಾರರು ಆ ಸಮಯದಲ್ಲಿ ಯಾವ ರೀತಿ ಬಳಸ್ತಾ ಇದ್ರು. ಅಂಡ್ ಯಾವಾಗ್ಲೂ ಕಾಂತಗಳು ಯಾವ ಒಂದು ಪೊಸಿಷನ್ ಅಲ್ಲಿ ಇರುತ್ತೆ? ನಾರ್ತ್ ಈಸ್ಟ್ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಕಾಂತಗಳು, ಸಜಾತಿಯ ಕಾಂತಗಳು ಒಂದಕ್ಕೊಂದು ಆಕರ್ಷಿಸ್ಕೊಳ್ಳೋದಿಲ್ಲ, ವಿಕರ್ಷಣೆಗೆ ಒಳಗಾಗುತ್ತೆ. ವಿಜಾತಿಯ ಕಾಂತಗಳು ಒಂದಕ್ಕೊಂದು ಆಕರ್ಷಣೆಗೆ ಒಳಗಾಗುತ್ತೆ. ಆ ಕಾಂತೀಯ ವಸ್ತುಗಳನ್ನ ಇಟ್ಟು ಕೂಡ ಕಾಂತದ ಆಟವನ್ನ ನಾವು ಮಾಡ್ತಾ ಹೋಗಬಹುದು. ಆದ್ರೆ ಈ ಕಾಂತಗಳನ್ನ ಸಂರಕ್ಷಿಸೋದು ಹೇಗೆ? ನಾನು ಇಷ್ಟೆಲ್ಲ ಹೇಳಿದ್ಮೇಲೆ ನಿಮ್ ಶಾಲೆಯ ಕೊಠಡಿಯಲ್ಲೂ ಕೂಡ ನೀವು ಕಾಂತಗಳನ್ನ ಕಾಣಬಹುದು. ಅಥವಾ ಅಂಗಡಿಗಳಲ್ಲಿ, ಸ್ಟೇಷನರಿ ಶಾಪ್ಗಳಲ್ಲಿ ನಮ್ಗೆ ಕಾಂತಗಳು ಸಿಗುತ್ತೆ. ಓಕೆ, ಅಥವಾ ಮ್ಯಾಗ್ನೆಟ್ ಸಿಗುತ್ತೆ. ಈ ಕಾಂತಗಳನ್ನ ಸಂರಕ್ಷಿಸೋದು ಹೇಗೆ? ಈ ಕಾಂತ ಹೇಳುತ್ತೆ, ಮೊದ್ಲಿಗೆ ನನ್ನ ಸಂರಕ್ಷಿಸ್ಬೇಕು ಅಂತ ಹೇಳಿದ್ರೆ ವಿಜಾತಿಯ ಧ್ರುವಗಳು ಒಂದೇ ಕಡೆ ಬರುವಂತೆ ಜೋಡಿಸಿ ಅವುಗಳ ಮಧ್ಯೆ ಮರದ ತುಂಡೊಂದನ್ನ ಇಡಬೇಕು. ಹೇಗೆ ಮೇಡಮ್?
ಈ ರೀತಿಯಾದಂತಹ ಜೋಡಣೆ. ಟೆಕ್ಸ್ಟ್ ನಿಮ್ಗೆ ಎಕ್ಸಾಂಪಲ್ ಕ್ವಶನ್ ಬರಬಹುದು, ಕಾಂತಗಳ ಸಂರಕ್ಷಣೆ ಮಾಡೋದು ಹೇಗೆ ಅಂತ. ಸೊ ಕಾಂತಗಳನ್ನ ಸಂರಕ್ಷಣೆ ಮಾಡಕ್ಕೆ ನಾರ್ತ್ ಸೌತ್, ಉತ್ತರ ದಕ್ಷಿಣ, ಇಲ್ಲೂ ಕೂಡ ನಾರ್ತ್ ಸೌತ್ ಈ ಎರಡು ಭಾಗಗಳಿರುತ್ತಲ್ಲ. ಸೊ ಇದ್ರಲ್ಲಿ ಈ ರೀತಿಯಾಗಿ ಇಡೋ ಹಾಗೆ ಇಲ್ಲ. ಏನ್ ಹೇಳ್ತಾ ಇದ್ದಾರೆ ಅವರು, ವಿಜಾತಿಯ ಧ್ರುವಗಳು ಒಂದೇ ಕಡೆ ಬರೋ ಹಾಗೆ. ಎನ್ ಅಂತ ಅಂದ್ರೆ ಅದೇನಾಗುತ್ತೆ, ಲೈಕ್ ಪೋಲ್, ಸಜಾತಿಯ ಪೋಲ್ ಆಗುತ್ತಲ್ಲ. ಸೊ ಹೀಗಲ್ದೆ ವಿಜಾತಿ ಎನ್ ಅಂದ್ರೆ ಎಸ್ ಇರ್ಬೇಕಾಗತ್ತೆ, ಎಸ್ ಅಂದ್ರೆ ಎನ್ ಇಲ್ಲಿರ್ಬೇಕಾಗತ್ತೆ. ಈ ರೀತಿಯಾಗಿ ವಿಜಾತಿಯ ಧ್ರುವಗಳು ಅನ್ಲೈಕ್ ಪೋಲ್ಸ್ ಒಂದೇ ಕಡೆ ಬರುವಂತೆ ಜೋಡಿಸಿ ಅವುಗಳ ಮಧ್ಯೆ ಮರದ ತುಂಡೊಂದನ್ನ ಇಡಿ. ಸೊ ಇಲ್ಲಿ ಒಂದು ಮರದ ತುಂಡು ಈ ರೀತಿಯಾಗಿ ಇಡಬೇಕಾಗತ್ತೆ. ಕಾಂತಗಳ ಎರಡೂ ಬದಿಯನ್ನ ಕಬ್ಬಿಣದ ಪಟ್ಟಿ ಅಥವಾ ತುಂಡಿನಿಂದ ಜೋಡಿಸಿ. ಕಬ್ಬಿಣದ ಪಟ್ಟಿ ಅಥವಾ ತುಂಡಿನಿಂದ ಈ ರೀತಿಯಾಗಿ ಜೋಡಿಸ್ಬೇಕಾಗತ್ತೆ. ಓಕೆ. ಮತ್ತೆ ಇದನ್ನ ಕೆಲವರು ಮೆಲ್ಟ್ ಮಾಡಿದ್ರೆ ಲಿಕ್ವಿಡ್ ಆಗಿರುವಂತಹ ಕಾಂತ ನಮ್ಗೆ ಸಿಗುತ್ತೆ ಅಂತ ಅನ್ಬಿಟ್ಟು ಮೆಲ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅವುಗಳನ್ನ ಕಾಸೋ ಹಾಗಿಲ್ಲ. ಕಾಸಬೇಡಿ ಅಥವಾ ಬೀಳಿಸಬೇಡಿ. ಅಥವಾ ಸುತ್ತಿಗೆಯಿಂದ ಬಡಿಯಬೇಡಿ. ಸೊ ನೀವು ಮೆಟಲ್ಸ್ ನಾನ್ ಮೆಟಲ್ಸ್ ಪಾಠವನ್ನ ಕಲೀಲಿಕ್ಕೆ ಬಂದಾಗ ಅದರಲ್ಲಿ ಸೊನೋರಸ್ ಅಂತ ಕೇಳ್ತೀರಾ, ಅಂದ್ರೆ ಸುತ್ತಿಗೆಯಿಂದ ಬಡಿದು ಅದು ಮೆಟಲ ಅನ್ಮೆಟಲ ಅಂತ ಚೆಕ್ ಮಾಡಕ್ಕೆ. ಸೊ ಇಲ್ಲಿ ಸುತ್ತಿಗೆಯಿಂದ ಬಡಿಯಬೇಡಿ ಕೂಡ. ನೆಕ್ಸ್ಟ್, ಮೊಬೈಲ್ ಫೋನ್ ಮತ್ತು ರಿಮೋಟ್ ಕಂಟ್ರೋಲ್ಗಳ ಬಳಿ ನನ್ನನ್ನ ಇಡಬೇಡಿ. ಸೊ ಫೋನ್ಗಳು ಅಥವಾ ರಿಮೋಟ್ ಕಂಟ್ರೋಲ್ಗಳ ಹತ್ರ ಈ ಒಂದು ಮ್ಯಾಗ್ನೆಟ್ ಗಳನ್ನ ನಾವು ಇಡ್ಲಿಕ್ಕೆ ಹೋಗ್ಬಾರ್ದು. ಸೊ ಯಾರಾದ್ರೂ ಹೇಳ್ತೀರಾ ಯಾತಕ್ಕೆ ನಾವು ಫೋನ್ಗಳ ಹತ್ರ ಅಥವಾ ಟಿವಿ ರಿಮೋಟ್ ಹತ್ರ ಮ್ಯಾಗ್ನೆಟ್ ಗಳನ್ನ ಇಡ್ಬಾರ್ದು ಅಂತ? ಎನಿವನ್ ಟೇಕ್ ಅ ಗೆಸ್. ಫೋನ್ಗಳ ಹತ್ರ ಅಥವಾ ಯಾವುದೇ ಒಂದು ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್ ಹತ್ರ ನಾವು ಮ್ಯಾಗ್ನೆಟ್ ಅನ್ನ ಇಡಬಾರ್ದು. ಯಾಕೆ? ಅದ್ರಲ್ಲಿರುವಂತಹ ಕಾಂತೀಯ ಕ್ಷೇತ್ರ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆಯಲ್ಲ, ಅದು ಆ ಫೋನ್ ಅಲ್ಲಿ ಇರೋ ಹಾಗೆ ಅಥವಾ ಆ ಒಂದು ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್ ಅಲ್ಲಿ ಇರೋ ಅಂತಹ ಡೇಟಾವನ್ನ ಲೂಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಒಂದು ಪರ್ಮನೆಂಟ್ ಡ್ಯಾಮೇಜ್ ಅನ್ನ ಉಂಟು ಮಾಡುತ್ತೆ. ಈಗ ನಿಮ್ ಸ್ಕೂಲಲ್ಲಿ ಏನಾದ್ರೂ ವಾರ್ಷಿಕೋತ್ಸವ ಅಥವಾ ಫಂಕ್ಷನ್ ನಡೀತಿದ್ದಾಗ ಮೈಕ್ ಸೆಟ್ ನೆಲ್ಲ ಹಾಕಿರ್ತಾರೆ. ಸಡನ್ ಆಗಿ ಯಾವ್ದೇ ಕಾರಣ ಇಲ್ಲದೆ ಮೈಕ್ ಒಂಥರ ಸೌಂಡ್ ಬರ್ತವೆ, ಕರ್ಕರ ಅನ್ನೋ ಸೌಂಡ್ ಬರ್ತದೆ ಅಥವಾ ಜೋರ ಕುಯ್ ಅನ್ನೋ ಸೌಂಡ್ ಬರುತ್ತಲ್ಲ. ಸೊ ಅದೊಂದು ಉದಾಹರಣೆ ಅಂತ ಹೇಳ್ಬಹುದು. ಆದ್ರಿಂದ ಯಾವ್ದೇ ಕಾರಣಕ್ಕೂ ಈ ಕಾಂತಗಳನ್ನ ವಿದ್ಯುತ್ ಉಪಕರಣಗಳ ಹತ್ರ ತರೋ ಹಾಗಿಲ್ಲ. ವಿದ್ಯುತ್ ಉಪಕರಣದ ಹತ್ರ ತರೋ ಹಾಗಿಲ್ಲ. ಯಾತಕ್ಕೆ ತರೋ ಹಾಗಿಲ್ಲ? ಆ ಒಂದು ಕಾಂತೀಯ ಕ್ಷೇತ್ರ ಏನಿರುತ್ತಲ್ಲ, ಅದು ಈ ಒಂದು ಎಲೆಕ್ಟ್ರಾನಿಕ್ ಉಪಕರಣಗಳೇನಿರುತ್ತೆ ಅದ್ರಲ್ಲಿರುವಂತಹ ಡೇಟಾಗಳಿಗೆ ಅಥವಾ ಸ್ಪೀಕರ್ಗಳಿಗೆ, ಸೆನ್ಸರ್ಗಳಿಗೆ ಹಾನಿಯನ್ನ ಉಂಟು ಮಾಡುತ್ತೆ. ಆ ಕಾರಣದಿಂದ ನಾವು ವಿದ್ಯುತ್ ಉಪಕರಣಗಳ ಹತ್ರ ಈ ಒಂದು ಕಾಂತಗಳನ್ನ ತರೋ ಹಾಗೆ ಇಲ್ಲ. ಇಟ್ ಮೇ ಬಿ ಲೈಕ್ ಟಿವಿ, ಟೆಲಿವಿಷನ್ ಆಗಿರಬಹುದು, ಸ್ಪೀಕರ್ಗಳಾಗಿರಬಹುದು, ಕ್ರೆಡಿಟ್ ಕಾರ್ಡ್ಗಳಾಗಿರಬಹುದು, ಸ್ಮಾರ್ಟ್ ಫೋನ್ಗಳಾಗಿರಬಹುದು, ಮೊಬೈಲ್ ಫೋನ್ಗಳು, ಇವೆಲ್ಲದ್ರಿಂದ ಕಾಂತಗಳನ್ನ ನಾವು ದೂರದಲ್ಲಿ ಇರ್ಬೇಕಾಗತ್ತೆ. ಓಕೆ. ಸೊ ಈಗ ಇನ್ನೊಂದ್ಸಲ ಮ್ಯಾಮ್ ಜೊತೆ ಹೇಳಿ, ಕಾಂತಗಳನ್ನ ಸಂರಕ್ಷಿಸೋದು ಹೇಗೆ? ಕಾಂತಗಳನ್ನ ವಿಜಾತಿಯ ಧ್ರುವಗಳು ಒಂದೇ ಕಡೆ ಬರುವಂತೆ ನಾವಿಟ್ಟು ಮಧ್ಯದಲ್ಲಿ ಮರದ ತುಂಡನ್ನ ಆ ಕಡೆ ಈ ಕಡೆ ಬದಿಯಲ್ಲಿ ಕಬ್ಬಿಣದ ಪಟ್ಟಿ ಅಥವಾ ತುಂಡಿನಿಂದ ನಾವು ಜೋಡಿಸ್ಬೇಕಾಗತ್ತೆ. ಇದು ಕಾಂತಗಳನ್ನ ಇಡುವಂತಹ ಸರಿಯಾದ ಕ್ರಮ, ಕರೆಕ್ಟ್ ವೇ. ಎರಡನೇದು, ಕಾಂತಗಳನ್ನ ಕಾಸಬೇಡಿ, ಕಾಂತಗಳನ್ನ ಬೀಳಿಸಬೇಡಿ, ಕಾಂತಗಳನ್ನ ಸುತ್ತಿಗೆಯಿಂದ ಬಡಿಯಬೇಡಿ. ಹಾಗೇನೆ ವಿದ್ಯುತ್ ಉಪಕರಣ, ಮೊಬೈಲ್ ಫೋನ್ ಅಥವಾ ರಿಮೋಟ್ ಕಂಟ್ರೋಲ್ಗಳ ಬಳಿ ಈ ಕಾಂತಗಳನ್ನ ಇಡ್ಲಿಬಾರ್ದು. ಆದ್ರಿಂದ ಕಾಂತಗಳ ಜೊತೆಗೆ ಆಟವಾಡಿ, ಆದರೆ ಜಾಗ್ರತೆಯಿಂದ ಅದನ್ನ ಸಂರಕ್ಷಿಸಿ.
ಸೊ ಈ ಒಂದು ಪಾಠದ ಮೂಲಕ ನಾವ್ ಏನೇನ್ ಕಲ್ತ್ವಿ, ಪ್ರತಿಯೊಂದು ಕಾಂತಕ್ಕೂ ಎಷ್ಟು ಧ್ರುವಗಳಿರುತ್ತೆ ಹೇಳಿ? ಒಂದು ಕಾಂತಕ್ಕೆ ಎಷ್ಟು ಧ್ರುವ ಇರುತ್ತೆ? 2 ಧ್ರುವ, ಉತ್ತರ ಧ್ರುವ ಹಾಗೂ ದಕ್ಷಿಣ ಧ್ರುವ, 2 ಧ್ರುವಗಳಿರುತ್ತೆ. ಕಾಂತ ಧ್ರುವಗಳು ಯಾವಾಗ್ಲೂ ಒಂದು ಜೋಡಿಯಾಗೆ ಇರುತ್ತೆ. ದಕ್ಷಿಣ ಧ್ರುವ ಅಥವಾ ಉತ್ತರ ಧ್ರುವವನ್ನ ಪ್ರತ್ಯೇಕಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಈ ಕಾಂತವನ್ನ ಎಷ್ಟು ಚಿಕ್ಕದಾಗಿ ತುಂಡು ತುಂಡು ಮಾಡಿದ್ರು ಕೂಡ, ಕತ್ತರಿಸಿದ್ರು ಕೂಡ, ಒಂದು ಚಿಕ್ಕ ಮೈನ್ಯೂಟ್ ಆಗಿರುವಂತಹ ಕಾಂತ ಇದ್ರು ಕೂಡ ಅಲ್ಲೂ ನೀವು ನಾರ್ತ್ ಮತ್ತೆ ಸೌತ್ ಪೋಲ್ ಅನ್ನ ಕಾಣ್ಲಿಕ್ಕೆ ಸಾಧ್ಯವಾಗುತ್ತೆ. ಕಾಂತದ ಕಡೆಗೆ ಆಕರ್ಷಣೆಗೆ ಒಳಗಾಗುವಂತಹ ವಸ್ತುಗಳನ್ನ ಏನಂತೀವಿ ನಾವು? ಕಾಂತೀಯ ವಸ್ತುಗಳು. ಕಾಂತದ ಕಡೆಗೆ ಆಕರ್ಷಣೆಗೆ ಒಳಗಾಗದ ವಸ್ತುಗಳನ್ನ ಏನಂತ ಕರಿತೀವಿ ನಾವು? ಅಕಾಂತೀಯ ವಸ್ತುಗಳು ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿ ಸ್ವತಂತ್ರವಾಗಿ ತೂಗಿಬಿಟ್ಟಂತಹ ಕಾಂತ ಯಾವಾಗ್ಲೂ ಯಾವ ದಿಕ್ಕಿನ ಕಡೆಗೆ ಇರುತ್ತೆ? ಇದನ್ನ ದಿಕ್ಸೂಚಿಯಾಗಿ ಯಾಕೆ ಬಳಸ್ತಾ ಇದ್ರು? ಸೊ ಯಾವಾಗ್ಲೂ ಒಂದು ಕಾಂತವನ್ನ ತೂಗ್ಬಿಟ್ಟಾಗ ಅದು ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ಇರುತ್ತೆ. ಕ್ಷಮಿಸಿ. ಸೊ ಯಾವಾಗ್ಲೂ ಒಂದು ಕಾಂತವನ್ನ ನಾವು ತೂಗಿ ಬಿಟ್ಟಾಗ ಅದು ಉತ್ತರ, ದಕ್ಷಿಣ, ನಾರ್ತ್, ಸೌತ್ ಈ ಒಂದು ದಿಕ್ಕಿನಲ್ಲೇ ವಿಶ್ರಾಂತ ಸ್ಥಿತಿಗೆ ಬರುತ್ತೆ. ಸೊ ಆದ್ರಿಂದ ಇದನ್ನ ದಿಕ್ಸೂಚಿಯಾಗಿ, ಕಾಂತಗಳನ್ನ ದಿಕ್ಸೂಚಿಯಾಗಿ ನಾವು ಬಳಸ್ತಾ ಇದ್ವಿ. 2 ಕಾಂತಗಳು ಪರಸ್ಪರ ಹತ್ತಿರ ಬಂದಾಗ ಸಜಾತೀಯ ಧ್ರುವಗಳು ಅಂದ್ರೆ ಉತ್ತರ ಉತ್ತರ, ನಾರ್ತ್ ನಾರ್ತ್, ಸೌತ್ ಸೌತ್ ಒಂದಕ್ಕೊಂದು ಆಕರ್ಷಣೆಗೆ ಒಳಗಾಗೋದಿಲ್ಲ. ಆದ್ರೆ ವಿಜಾತೀಯ ಧ್ರುವಗಳು, ಉದಾಹರಣೆಗೆ ಉತ್ತರ ಮತ್ತು ದಕ್ಷಿಣ, ನಾರ್ತ್ ಮತ್ತು ಸೌತ್ ಒಂದಕ್ಕೊಂದು ಅಟ್ರಾಕ್ಟ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಇದಿಷ್ಟು ನಾವು ಕಾಂತದ ಅನ್ವೇಷಣೆ ಈ ಪಾಠದಲ್ಲಿ ಕಲ್ತಂತಹ ವಿಷಯಗಳಾಗಿತ್ತು. ಸೊ ನಾಳೆಯಿಂದ ನಿಮ್ಮೆಲ್ಲರಿಗೂ ಪರೀಕ್ಷೆ ಇದೆ. ಪರೀಕ್ಷೆಗೆ ಬಹಳ ಚೆನ್ನಾಗಿ ಸಿದ್ಧತೆ ನಡೀತಾ ಇದೆ ಅಂತ ನಾನು ಭಾವಿಸ್ತೀನಿ. ನಡೀತಾ ಇದೆಯಾ? ಸೊ ಎಲ್ಲರೂ ರೆಡಿ ಆಗಿದ್ದೀರಾ ಪರೀಕ್ಷೆಗೆ? ಓಕೆ. ಸೊ ಪರೀಕ್ಷೆ ಅಂದಾಗ ಸಿದ್ಧತೆನೂ ಇರುತ್ತೆ, ಒಂದ್ ರೀತಿ ಭಯನೂ ಇರುತ್ತೆ. ಸೊ ನೀವು ನಿಮ್ಮ ಪರೀಕ್ಷೆಗೆ ಸರಿಯಾದ ರೀತಿಯಲ್ಲಿ ತಯಾರಾಗ್ಲಿಕ್ಕೆ ನಮ್ಮ ವಿದ್ಯಾಶಕ್ತಿ ಕಡೆಯಿಂದಲೂ ಕೂಡ ಒಂದಿಷ್ಟು ಸಲಹೆಗಳನ್ನ ನಿಮ್ಗೆ ನೀಡುವಂತ ಆಸೆ ಇರಾದೆ ನಮ್ಗೆ. ಸೊ ಮೊದಲನೇದಾಗಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನ ನೀವು ಗಳಿಸ್ಬೇಕು ಅಂತ ಹೇಳಿದ್ರೆ ಮೊದಲೇ ಒಂದು ಟೈಮ್ ಟೇಬಲ್ ಅನ್ನ ಪ್ರಿಪೇರ್ ಮಾಡ್ಕೊಂಡಿರ್ಬೇಕಾಗತ್ತೆ. ವೇಳಾಪಟ್ಟಿಯನ್ನ ರಚಿಸೋದು ತುಂಬಾ ಮುಖ್ಯ. ಇದನ್ನ ಬೇಕಾದ್ರೆ ನೀವು ನೋಟ್ ಮಾಡ್ಕೊಬಹುದು. ಸಿನ್ಸ್ ನಾಳೆನೇ ಇರೋದ್ರಿಂದ ನಾಳೆಗೆ ನೀವು ಇದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯವಾಗದೆ ಹೋದ್ರು ಕೂಡ ಮುಂಬರುವಂತಹ ಪರೀಕ್ಷೆಗಳಿಗೆ ಇದು ನಿಮ್ಗೆ ಸಹಾಯಕವಾಗುತ್ತೆ. ಸೊ ವೇಳಾಪಟ್ಟಿಯನ್ನ ಮೊದಲೇ ನೀವು ರಚಿಸಿ ಇರ್ಬೇಕಾಗತ್ತೆ. ಸೊ ಯಾಕೆ ಮೇಡಮ್ ವೇಳಾಪಟ್ಟಿ ಅನ್ನೋದು ಯಾತಕ್ಕೆ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ? ನೋಡಿ, ಪರೀಕ್ಷೆಗೆ ಅಗತ್ಯವಿರುವಂತಹ ವಿಷಯಗಳು, ಉದಾಹರಣೆಗೆ ನಾಳೆ ಯಾವ ಪರೀಕ್ಷೆ ಇರಬಹುದು? ನಿಮ್ಗೆ ಕನ್ನಡ ಇದೆ ಅಂತ ಭಾವಿಸೋಣ. ಮತ್ತೆ ಅದರ ಅಧ್ಯಯನಕ್ಕೆ ಸಮಯವನ್ನ ನಿಗದಿಪಡಿಸ್ಕೊಬಹುದು. ಉದಾಹರಣೆಗೆ ಗಣಿತ ಪರೀಕ್ಷೆ ಇದ್ದಾಗ ಗಣಿತದಲ್ಲಿ ಕೆಲವೊಂದು ಪಾಠಗಳು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಸ್ವಲ್ಪ ಸಮಯವನ್ನ ತೆಗೆದುಕೊಳ್ಳುತ್ತೆ ನೀವು ಕಲೀಲಿಕ್ಕೆ. ಅಂತಹ ಪಾಠಗಳಿಗೆ ಮೊದಲಿನ ಆದ್ಯತೆಯನ್ನ ನೀಡೋದು, ಆ ರೀತಿ ಮಾಡ್ಕೊಳ್ಲಿಕ್ಕೆ ಒಂದು ಒಳ್ಳೆಯ ವೇಳಾಪಟ್ಟಿಯನ್ನ, ಟೈಮ್ ಟೇಬಲ್ ಅವನ್ನ ನೀವು ರಚಿಸ್ಬೇಕಾಗತ್ತೆ. ಮತ್ತೆ ಪ್ರತಿಯೊಂದು ವಿಷಯಗಳಿಗೂ ಅಧ್ಯಯನಕ್ಕೆ ಸಮಯವನ್ನ ನಿಗದಿಪಡಿಸ್ಬೇಕಾಗತ್ತೆ. ಸೊ ಆ ಟೈಮ್ ಟೇಬಲ್ ಪ್ರಕಾರವಾಗಿ ನೀವು ಪರೀಕ್ಷೆಗೆ ಪ್ರಿಪೇರ್ ಆಗಿ ಹೋಗ್ಬೇಕಾಗತ್ತೆ. ಎರಡನೇದು ಬಂದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಓದೋದು. ಹಳೆಯ ಪ್ರಶ್ನೆ ಮೇಡಮ್ ಇದೆಲ್ಲ ನಾವ್ ಒಂದ್ 10ನೇ ಕ್ಲಾಸಿಗೆ ಬಂದಾಗ ಮಾಡಿದ್ರೆ ಸಾಲದ? ಈಗ್ಲೇ ಇದನ್ನೆಲ್ಲ ಮಾಡ್ತಾ ಹೋಗ್ಬೇಕಾ? ನಾವ್ ಇನ್ನೂ 6ನೇ ಕ್ಲಾಸ್ ಅಲ್ಲಿ ಇದ್ದೀವಿ ಅಂತ ನೀವ್ ಅನ್ಕೊಬಹುದು. ನೋ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಒಂದು ಆರ್ಗನೈಸ್ಡ್ ಸ್ಟ್ರಕ್ಚರಲ್ ಫಾರ್ಮ್ ಅಲ್ಲಿ ಒಂದು ರೀತಿಯಾಗಿ ನೀವು ಪಾಠಗಳನ್ನ ಕಲಿತಾ ಹೋದಾಗ ಹೈಯರ್ ಕ್ಲಾಸಸ್ಗೆ ಅಥವಾ ಹೈಸ್ಕೂಲ್ಗೆ ಬಂದಾಗ ನಿಮ್ಗೆ ಕಲಿಕೆ ಅನ್ನೋದು ಕಷ್ಟ ಆಗಲ್ಲ. ಮತ್ತೆ ಇಂಪಾರ್ಟೆಂಟ್ ಆಗಿ ನಮ್ಮ ವಿದ್ಯಾಶಕ್ತಿಯ ಮುಖ್ಯ ಉದ್ದೇಶ ಬಂದು ಮಕ್ಕಳಿಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಏನಿದೆ ಆ ಪಾಠ ಮಾಡಿ ಮುಗಿಸಿ, ಎಕ್ಸರ್ಸೈಸ್ ಮಾಡಿ ಮುಗಿಸಿ ಕೈ ತುಳ್ಕೊಳೋದ್ ಖಂಡಿತ ಅಲ್ಲ. ನಾವ್ ಯಾವಾಗ್ಲೂ ಒಂದು ವಿಷಯವನ್ನ ಅರ್ಥೈಸ್ಕೊಂತೀವಿ ಅಂದ್ರೆ ಅದರ ಆಳದ ತೀವ್ರತೆ ಹಾಗೂ ಅರ್ಥವನ್ನ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಸೊ ನೀವ್ ಯಾವ್ದೇ ಒಂದು ವಿಷಯವನ್ನ ಮನನ ಮಾಡ್ಕೊಬೇಕು ಅಂದ್ರೆ ಬಾಹ್ಯಾಟ್ ಮಾಡ್ಕೊಳ್ಲಿಕ್ಕೆ ಹೋಗ್ಬಾರ್ದು, ಬದ್ಲಿಗೆ ಅರ್ಥ ಮಾಡಿಕೊಂಡು ಓದಬೇಕು.
ತಿಳಿತೆ. ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಓದ್ಬೇಕಾಗುತ್ತೆ. ಸೊ ವಿಷಯವನ್ನ ಬಾಯ್ಪಾಟ್ ಮಾಡುವ ಬದಲಿಗೆ ಗಮನವಿಟ್ಟು ಆ ವಿಷಯದಲ್ಲಿ ನಾವ್ ಏನ್ ಕಲೀಲಿಕ್ ಸಿಗ್ಬಹುದು. ಈಗ ನೋಡಿ, ಕಾಂತಗಳ ಚಾಪ್ಟರ್ ಬಗ್ಗೆ ನಾನು ಹೇಳ್ದೆ. ಈ ಕಾಂತಗಳ ಚಾಪ್ಟರ್ ನಮ್ಗೆ ಏನಕ್ಕಿತ್ತು? ಸೊ ಕಾಂತಗಳನ್ನ ನಾವ್ ದಿನನಿತ್ಯ ಜೀವನದಲ್ಲಿ ಯಾವ ರೀತಿ ಬಳಸ್ತಾ ಇದೀವಿ, ಅದ್ರ ದಿಕ್ಸೂಚಿಯಾಗಿ ನಾವ್ ಯಾವ ರೀತಿ ಬಳಸಬಹುದು, ಅದು ವಿಶ್ರಾಂತ ಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಯಾವ ದಿಕ್ಕಿನ ಕಡೆ ಇರುತ್ತೆ, ಸಜಾತಿಯ ಧ್ರುವಗಳು, ವಿಜಾತಿಯ ಧ್ರುವಗಳು, ಇವುಗಳಂದ್ರೆ ಏನು, ಕಾಂತಗಳ ಸಂರಕ್ಷಣೆ ಮಾಡೋದು ಹೇಗೆ, ಆ ಕಾಂತೀಯ ವಸ್ತುಗಳ ಮಧ್ಯೆನೂ ಕೂಡ ಕಾಂತಗಳು ಸುಸ್ಥಿರವಾಗಿ ಕಾರ್ಯನಿರ್ವಹಿಸುತ್ತೆ, ಇವೆಲ್ಲದ್ರ ಬಗ್ಗೆ ತಿಳ್ಕೊಂಡ್ವಲ್ಲ. ಸೊ ನೀವ್ ಅದನ್ನ ಬಾಯ್ಪಾಠ ಮಾಡೋದ್ರ ಬದಲಿಗೆ ಅರ್ಥ ಮಾಡ್ಕೊಂಡು ಓದಿದಾಗ ವಿಷಯಗಳು ನಿಮ್ಮ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ನಿಲ್ಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಬರೀ ಓದಿ 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 ಕೂಚು ಬಟ್ಟನಾಗಬೇಡ ಅನ್ನುವಂಥ ಕನ್ನಡ ಗಾದೆನ ಕೇಳಿದ್ದೀರಾ? ಸೊ ಆ ಗಾದೆಯಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ? ಬರೀ ಓದಿನ ಕಡೆಗೆ ಇರಬಾರ್ದು. ಮನದುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ. ಈ ಪಾಠ ನೆನ್ಪಿದ್ಯಾ? ಅದ್ರಲ್ಲಿ ನಾವ್ ಏನ್ ಕಲ್ತಿದ್ವಿ? ಆರೋಗ್ಯಕರವಾಗಿರ್ಬೇಕು ಅಂತ ಹೇಳಿದ್ರೆ, ಪರೀಕ್ಷೆನ ಚೆನ್ನಾಗ್ ಬರಿಬೇಕಂದ್ರೆ ಆರೋಗ್ಯಕರವಾದಂತಹ ಜೀವನ ಶೈಲಿ ಇರೋದು ತುಂಬಾ ಮುಖ್ಯ. ಓಕೆ. ಆರೋಗ್ಯಕರ ಜೀವನ ಶೈಲಿ ಅಂತ ಹೇಳಿದ್ರೆ ಏನು? ದಿನನಿತ್ಯ ಉತ್ತಮವಾಗಿರೋ ಆಹಾರವನ್ನ ಸೇವಿಸೋದು. ಉತ್ತಮವಾಗಿರೋ ಆಹಾರ ಅಂದ್ರೆ ಯಾವುದು? ನಮ್ಮ ದೇಹದ ನಿರ್ಮಾಪಕ ಆಹಾರಗಳು. ನೆನ್ಪಿದ್ಯಾ? ನಾವು ಡಿಸ್ಕಸ್ ಮಾಡಿದ್ವಲ್ಲ, ಯಾವುದು ನಿರ್ಮಾಣ ಮಾಡ್ಲಿಕ್ಕೆ ನಾವು ತಿನ್ನುವಂತ ಆಹಾರಗಳು? ವೆರಿ ಗುಡ್. ಪ್ರೋಟೀನ್ ಬೇಸ್ಡ್ ಫುಡ್ ಆಗಿರಬಹುದು, ಕಾರ್ಬೋಹೈಡ್ರೇಟ್ಸ್ ಗಳಾಗಿರಬಹುದು, ಕೊಬ್ಬಿನ ಆಹಾರಗಳಾಗಿರಬಹುದು, ತರಕಾರಿಗಳು, ಹಣ್ಣುಗಳು, ಇಂಥ ಆರೋಗ್ಯಕ್ಕೆ ಉತ್ತಮವನ್ಸುವಂತ ಆಹಾರಗಳನ್ನ ದಿನನಿತ್ಯ ಸೇವಿಸೋದು, ಸರಿಯಾದ ಸಮಯಕ್ಕೆ ಸೇವಿಸೋದು, ಮತ್ತೆ ಆ ಧ್ಯಾನದ ಕಡೆಗೆ ವಾಲುವಂಥದ್ದು, ಒತ್ತಡ ನಿಯಂತ್ರಣವನ್ನ ಮಾಡುವಂಥದ್ದು. ಸೊ ಎಕ್ಸಾಮ್ ಮೇಡಮ್ ಟೆನ್ಷನ್ ಆಗತ್ತೆ. ಎಷ್ಟೋ ಜನ ತುಂಬಾ ಚೆನ್ನಾಗ್ ಓದ್ತಾರೆ, ಆದ್ರೆ ಪರೀಕ್ಷೆಯ ಹಾಲ್ ನಲ್ಲಿ ಹೋಗ್ತಾ ಇದ್ದಂಗೆ ಏನಾಗ್ಬಿಡುತ್ತೆ, ಟೆನ್ಷನ್ಗೆ ಎಲ್ಲಾ ಮರ್ತ್ ಬಿಡ್ತಾರೆ. ಆದ್ರಿಂದ ಒತ್ತಡ ನಿಯಂತ್ರಣ ಮಾಡ್ಲಿಕ್ಕೆ ಈ ಪುಟ್ಟ ವಯಸ್ಸಿಂದಲೇ ನೀವು ಧ್ಯಾನದ ಅಭ್ಯಾಸವನ್ನು ಕೂಡ ಮಾಡ್ತಾ ಹೋಗ್ಬೇಕಾಗತ್ತೆ. ಅದೇ ರೀತಿ ನಿದ್ರೆ ಮತ್ತು ವಿಶ್ರಾಂತಿಯನ್ನ ತೆಗೆದುಕೊಳ್ಳೋದು ಕೂಡ ಅಷ್ಟೇ ಮಹತ್ವದ ಪಾತ್ರವನ್ನ ವಹಿಸುತ್ತೆ. ಸೊ ಅರ್ಲಿ ಟು ದ ಬೆಡ್, ಅರ್ಲಿ ಟು ದ ರೈಸ್ ಅಂತ ಒಂದ್ ಮಾತಿದೆ ಅಲ್ವಾ? ಸೊ ಆದ್ರಿಂದ ನೀವೇನ್ ಮಾಡ್ಬೇಕು, ಬೇಗ ಮಲಗಿ ಬೆಳಗ್ಗೆ ಬೇಗ ಎದ್ದೇಳುವಂತಹ ಅಭ್ಯಾಸನ ಇಟ್ಕೊಬೇಕು. ಪರೀಕ್ಷೆಗೆ ಮುನ್ನ ಪರೀಕ್ಷಾ ಕೊಠಡಿಗೆ ಹೋಗುವ ಮೊದಲು ಸ್ನೇಹಿತರೊಂದಿಗೆ ವಿಷಯಗಳನ್ನ ಚರ್ಚಿಸೋದು ಮೊದಲು ನಿಲ್ಸಿ. ಸುಮಾರು ಜನ ಅದೇ ಕೆಲಸ ಮಾಡ್ತಿರ್ತೀರಲ್ವಾ? ಈ ಟಾಪಿಕ್ ಓದಿದ್ಯಾ, ಈ ಚಾಪ್ಟರ್ ಓದಿದ್ಯಾ, ಅದರಿಂದ ನಿಮ್ಗೆ ಆಗೋ ಲಾಭಕ್ಕಿಂತ ಅನುಕೂಲಕ್ಕಿಂತ ಅನಾನುಕೂಲ ಹೆಚ್ಚು. ಆದ್ರಿಂದ ಸೈಲೆಂಟ್ ಆಗಿ ದೇವ್ರ ತರ ಇದ್ಬಿಡಿ. ಜೊತೆಗೆ ಅಧ್ಯಯನದ ಸಾಮಗ್ರಿಗಳೇನಿರುತ್ತೆ ಅದನ್ನ ಸಂಗ್ರಹಿಸಿ. ಅಂಡ್ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ನಾನು ನನ್ನ ಚಿಕ್ಕ ವಯಸ್ಸಿಂದನೂ ನಾನು ಫಾಲೋ ಮಾಡ್ತಾ ಇರೋದ್ ಬಂದು ಒಂದು ಚೆಕ್ ಲಿಸ್ಟ್ ಅನ್ನ ಪ್ರಿಪೇರ್ ಮಾಡುವಂಥದ್ದು. ಅಂದ್ರೆ ಒಂದು ಸಾಮಗ್ರಿಯ ಪಟ್ಟಿ. ಈಗ ನಿಮ್ ಮನೇಲಿ ಅಮ್ಮ ಏನ್ ಮಾಡ್ತಾರೆ, ಒಂದು ತಿಂಗಳಿಗೆ ಎಷ್ಟು ರೇಷನ್ ಬೇಕೋ ಅದನ್ನೆಲ್ಲ ಪಟ್ಟಿ ಮಾಡ್ಕೊಂತಾರಲ್ವಾ? ಹೆಸರು ಕಾಳು ಬೇಕು, ತೊಗರಿ ಬೇಳೆ ಬೇಕು, ಬೆಲ್ಲ ಬೇಕು, ಜೋಳ ಬೇಕು, ಜೀರಿಗೆ ಬೇಕು, ಅರ್ಶನ ಬೇಕು, ಈ ರೀತಿ ಒಂದು ಪಟ್ಟಿ ಮಾಡ್ಕೊಂತಾರೆ ಅಲ್ವಾ? ಅದೇ ರೀತಿ ನೀವು ಸಹ ಪರೀಕ್ಷೆಗೆ ಹೋಗೋಕ್ಕಿಂತ ಮುಂಚೆ ಪ್ರತಿಯೊಂದು ಒಂದು ಪಟ್ಟಿ ಮಾಡಿ. ಈಗ ಹಾಲ್ ಟಿಕೆಟ್ ಏನಿರುತ್ತೆ, ಅದೇ ರೀತಿ ಸ್ಟೇಷನರಿ ಐಟಮ್ಸ್ಗಳು, ಪೆನ್ಸಿಲು, ರಬ್ಬರು, ಸ್ಕೇಲು, ಶಾರ್ಪ್ನರು, ಪೆನ್ನು, ಕಾಂಪೋಸು, ಪ್ರೊಟ್ರಾಕ್ಟರು. ಸೊ ಆ ರೀತಿ ಸ್ಟೇಷನರಿ ಐಟಮ್ಸ್ಗಳು ಏನಿರುತ್ತೆ, ಹಾಲ್ ಟಿಕೆಟು, ನಿಮ್ಮ ಎಕ್ಸಾಮ್ ಬರೆಯುವಂತಹ ಪ್ಯಾಡು, ಒಂದು ಬಾಟಲ್ ನೀರು, ಇವೆಲ್ಲವನ್ನ ತೆಗೆದುಕೊಂಡು ಹೋಗಿ. ಕಾಪಿ ಚಿಟ್ಟು ಇದು ಸಹ ತೆಗೆದುಕೊಂಡು ಹೋಗ್ಬೇಕು ಅಲ್ವಾ? ಇಲ್ಲ, ಅದನ್ನೇನು ಮಾಡ್ಬೇಡಿ. ಸೊ ನಿಮ್ಮ ಪರೀಕ್ಷೆಗೆ ಬೇಕಾಗಿರುವಂತಹ ಸಾಮಗ್ರಿಗಳೇನಿರುತ್ತೆ ಅದನ್ನ ಮಾತ್ರ ತೆಗೆದುಕೊಂಡು ಹೋಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸೊ ಅದು ಬಹಳ ಮುಖ್ಯ ಆಗ್ತಾ ಬರುತ್ತೆ. ಮತ್ತೆ ಪರೀಕ್ಷೆಯಲ್ಲಿ ಪ್ರಶ್ನೆಗಳಿಗೆ ತಕ್ಕ ಉತ್ತರವನ್ನ ನೀಡ್ತಾ ಹೋಗಿ. ನಾನ್ ನೋಡಿರೋ ಪ್ರಕಾರ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳು ಇರುತ್ತೆ. ಸೊ ಆ ಪ್ರಶ್ನೆಗಳು, ಮತ್ತೆ ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳು, ಎರಡು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳು, 4 ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳು. ಸೊ 4 ವಾಕ್ಯದಲ್ಲಿ ಉತ್ತರಿಸ್ಬೇಕು, ಪೇಜ್ ಅನ್ನ ಭರ್ತಿ ಮಾಡ್ಬೇಕು ಅನ್ನುವಂತಹ ಕಾರಣಕ್ಕೆ ಬರ್ದಿದ್ನೇ ಬರೆಯೋದು ಮಾಡೋ ಬದಲು ಪ್ರಶ್ನೆ ಏನಿದೆ ಅದಕ್ಕೆ ತುಂಬಾ ಶಾರ್ಪ್ ಆಗಿ ಸ್ನಿಪೆಟ್ ಆಗಿರುವಂತಹ ಆನ್ಸರ್ಗಳು, ಸಾಧ್ಯವಾದ ಕಡೆ ಚಾರ್ಟ್ ಗಳನ್ನ ಹಾಕುವಂಥದ್ದು.
ಈಗ ಇವಾಗ ಸತ್ವಗಳ ಬಗ್ಗೆ ಒಂದು ಪ್ರಶ್ನೆ ಬಂತು ಅಂತ ಇಟ್ಕೊಳ್ಳಿ. ಸೊ ಜೀವಸತ್ವಗಳು ಅಂತ ಹೇಳಿದ ತಕ್ಷಣ ಅದಕ್ಕೊಂದು ಚಾರ್ಟ್ ಹಾಕೋದು ಈ ರೀತಿ ಜೀವ ಸತ್ವಗಳು. ಅದ್ರ ಕೆಳಗಡೆ ಯಾವ್ಯಾವ ಜೀವಸತ್ವಗಳು ಬರುತ್ತೆ, ABCD. ಸೊ ಮೊದಲನೇ ಈ ರೀತಿ ಚಾರ್ಟ್ ಹಾಕೋಬಹುದು. ಪರೀಕ್ಷೆ ಎಲ್ಲ ಆದ ನಂತರ ಇನ್ನೂ ಹೆಚ್ಚಿನ ಮಾರ್ಕ್ಸ್ ಗಳನ್ನ ಗಳಿಸ್ಕೊಳ್ಲಿಕ್ಕೆ ಚಾರ್ಟ್ ಗಳು ಹಾಕೋದು, ಮತ್ತೆ ತುಂಬಾ ದುಂಡಾಗಿ ನೀಟಾಗಿ ಬರೆಯುವಂತಹದ್ದು. ಈ ರೀತಿ ಮಾಡಿದಾಗ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನ ಗಳಿಸ್ಲಿಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ. ಅಗತ್ಯ ವಿಷಯಗಳನ್ನ ನೀಡಿ ಉತ್ತಮವಾಗಿ ಪರೀಕ್ಷೆಯನ್ನ ಬರೀರಿ ಅಂತ ಹೇಳೋದ್ರ ಮೂಲಕ ಇಲ್ಲಿಗೆ ಇವತ್ತಿನ ಕ್ಲಾಸ್ ಅನ್ನ ನಾನು ಮುಗಿಸ್ತಾ ಇದ್ದೀನಿ. ಸೊ ಈವರೆಗೂ ನಾವು ಕಾಂತಗಳ ಅನ್ವೇಷಣೆ ಈ ಪಾಠವನ್ನ ಇಲ್ಲಿಗೆ ಮುಗಿಸಿದ್ವಿ. ನೆಕ್ಸ್ಟ್ ಟೈಮ್ ಭೇಟಿ ಆದಾಗ ಹೊಸ ಪಾಠದೊಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಈ ಎಲ್ಲಾ 7 ಚೆಕ್ ಲಿಸ್ಟ್ ಅನ್ನ ಮರಿಬೇಡಿ. ವೇಳಾಪಟ್ಟಿ ರಚಿಸಿ, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಓದಿ, ಅರ್ಥ ಮಾಡ್ಕೊಂಡು ಓದಿ. ಮುಖ್ಯ ಇದು. ಆರೋಗ್ಯಕರವಾದಂತಹ ಜೀವನ ಶೈಲಿಯವನ್ನ ನಡೆಸಿ. ಯಾಕಂದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ಹುಷಾರ್ ತಪ್ಪಾರ್ತಲ್ವಾ, ಒತ್ತಡ ನಿಯಂತ್ರಣ ಮಾಡ್ಲಿಕ್ಕೆ ಧ್ಯಾನವನ್ನ ಮಾಡಿ, ನಿದ್ರೆ ಮತ್ತು ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ, ಸಾಮಗ್ರಿಗಳ ಪಟ್ಟಿಯನ್ನ ಮಾಡಿಟ್ಕೊಳ್ಳಿ. ಜೊತೆಗೆ ಆ ಒಂದು ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ನಿಮ್ಮ ಒಂದು ಎಕ್ಸಾಮ್ಸ್ ಗಳಿರುತ್ತೋ ಅದೇ ರೀತಿಯಾಗಿ ಬರೆಯೋ ಪ್ರಯತ್ನವನ್ನ ಮಾಡಿ ಅಂತ ಹೇಳ್ತಾ, ಎಲ್ಲಾ ಮಕ್ಕಳಿಗೂ ಕೂಡ ಆಲ್ ದಿ ವೆರಿ ಬೆಸ್ಟ್. ಪರೀಕ್ಷೆನ ಚೆನ್ನಾಗಿ ಮಾಡಿ ಅಂತ ಹೇಳೋದ್ರ ಮೂಲಕ ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಮುಂದಿನ ಶಿಕ್ಷಕರನ್ನ ಆಹ್ವಾನಿಸ್ತಾ ಇದ್ದೀನಿ. ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.